ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಡೆಂಗಿ ಹೆಚ್ಚಳ ಆಗ್ತಾ ಇದೆ. ಬಿಬಿಎಂಪಿ ಕಚೇರಿಯಲ್ಲಿ ಆರೋಗ್ಯಾಧಿಕಾರಿಗಳ ಸಭೆ ನಡೆಸಲಾಯಿತು. ಬಿಬಿಎಂಪಿ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಭಾಗಿಯಾಗಿದ್ದರು. ನಗರದಾದ್ಯಂತ ಆರೋಗ್ಯ ಇಲಾಖೆ ಅಲರ್ಟ್ಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಜನವರಿಯಿಂದ 1000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿದೆ. ಕಳೆದ ಸಲ ಜೂನ್ವರೆಗೆ ಬರೀ 722 ಪ್ರಕರಣ ದಾಖಲಾಗಿತ್ತು. ಮಳೆಗಾಲದಲ್ಲಿ ಡೆಂಗಿ ಜ್ವರ ಜಾಸ್ತಿ ಆಗುತ್ತೆ. 26ರಿಂದ 30 ಡಿಗ್ರಿ ತಾಪಮಾನ ಡೆಂಗ್ಯೂ ಜಾಸ್ತಿ ಆಗುತ್ತೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದರು. ಒಂದು ಎಲ್ಲ ಕಡೆಗೆ ನೀರೆಲ್ಲಿ ಸಂಗ್ರಹಣೆ ಮಾಡಿದ್ದಾರೆ ಅದೆಲ್ಲ ಕ್ಲೀನ್ ಮಾಡಿ ಹಗಡ್ಲಕ್ಕೆ ಒಣಗಲಕ್ಕೆ ವ್ಯವಸ್ಥೆ ಮಾಡುವುದು, ಅದು ತಿಳುವಳಿಕೆ ಕೊಡುವುದು ಜನರಿಗೆ. ಆ ವ್ಯವಸ್ಥೆ ಮಾಡ್ತೀವಿ. ಆಲ್ ಆಫೀಸರ್ಸ್, ಆಲ್ ಇಂಜಿನಿಯರ್ಸ್, ಎವ್ರಿಬಡಿ ವಿಲ್ ಬಿ ಎಂಗೇಜ್. ಅದರ ಜೊತೆಗೆ ಬೇರೆಯವರು ತಮ್ಮ ಕೆಲಸನೂ ನೋಡ್ಕೊಳ್ತಾರೆ. ಅಂದರೆ ಅವ್ರದ್ದು ಡಿಸಿಲ್ಟಿಂಗ್ ಇದೆ ನೋಡ್ಕೊಳ್ಳಿ, ಪಾಟ್ ಹೋಲ್ಸ್ ಇದೆ ನೋಡ್ಕೊಳ್ಳಿ, SWD ವರ್ಕ್ ಇದೆ ನೋಡ್ಕೊಳ್ಳಿ. ಬಟ್ ಇದರಲ್ಲಿ ನಮ್ಮವರು ಹೋಗಿದ್ದಾರೆ ಅಥವಾ ಇಲ್ಲ, ಅಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಥವಾ ಇಲ್ಲ, ಅದು ಮೇಲ್ವಿಚಾರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದೆ. ಒಂದು ಎಲ್ಲ ಕಡೆಗೆ ನೀರೆಲ್ಲಿ ಸಂಗ್ರಹಣೆ ಮಾಡಿದ್ದಾರೆ ಅದೆಲ್ಲ ಕ್ಲೀನ್ ಮಾಡಿ ಹಗಡ್ಲಕ್ಕೆ ಒಣಗಲಕ್ಕೆ ವ್ಯವಸ್ಥೆ ಮಾಡುವುದು, ಅದು ತಿಳುವಳಿಕೆ ಕೊಡುವುದು ಜನರಿಗೆ. ಆ ವ್ಯವಸ್ಥೆ ಮಾಡ್ತೀವಿ. ಆಲ್ ಆಫೀಸರ್ಸ್, ಆಲ್ ಇಂಜಿನಿಯರ್ಸ್, ಎವ್ರಿಬಡಿ ವಿಲ್ ಬಿ ಎಂಗೇಜ್. ಅದರ ಜೊತೆಗೆ ಬೇರೆಯವರು ತಮ್ಮ ಕೆಲಸನೂ ನೋಡ್ಕೊಳ್ತಾರೆ. ಅಂದರೆ ಅವ್ರದ್ದು ಡಿಸಿಲ್ಟಿಂಗ್ ಇದೆ ನೋಡ್ಕೊಳ್ಳಿ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ರಾಜ್ಯದಲ್ಲಿ ದಿನೇ ದಿನೇ ಡೆಂಗಿ ಪ್ರಕರಣಗಳು ಜಾಸ್ತಿ ಆಗ್ತಾನೇ ಇದೆ. ಸೊ ಈ ಕುರಿತು ಇವತ್ತು ಆಯುಕ್ತರು ಸಭೆಯನ್ನು ಕೂಡ ಕರೆದಿದ್ರು. ಯಾವೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ? ಶಿಲ್ಪ, ಬೆಂಗಳೂರಿನಲ್ಲಿ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಕಳೆದ ಸಲ ಇದೇ ಒಂದು ವೇಳೆಯಲ್ಲಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಬರೇ 722 ಪ್ರಕರಣಗಳು ಮಾತ್ರ ರಾಜ್ಯದಲ್ಲಿ ಸೇರಿದಂತೆ ಬೆಂಗಳೂರಲ್ಲಿ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿತ್ತು. ಈ ಸಂಬಂಧಪಟ್ಟಾಗೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಸಂಬಂಧಪಟ್ಟಾಗೆ ನಾವೇನು ಭಯ ಪಡುವ ಅಗತ್ಯ ಇಲ್ಲ ಅನ್ನುವಂತ ಕೂಡ ಸರ್ಕಾರ ತಲೆ ಕಟ್ಸ್ಕೊಂಡಿರ್ಲಿಲ್ಲ. ಆದ್ರೆ ಇದೇ ಒಂದು ಅವಧಿಗೆ ಬೆಂಗಳೂರಿನಲ್ಲಿ ಸರಿಸುಮಾರು 4000ಕ್ಕೂ ಹೆಚ್ಚು, ಅಂದ್ರೆ ಒಟ್ಟು ರಾಜ್ಯಾದ್ಯಂತ 4000ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣ ಕಾಣಿಸ್ಕೊಂಡಿರುವಂತದ್ದು. ಜೊತೆಗೆ ಬೆಂಗಳೂರಿನಲ್ಲಿ 1000ಕ್ಕೂ ಮೀರಿ ಆ ಪ್ರಕರಣಗಳು ಕಾಣಿಸ್ಕೊಂಡಿರುವಂತಹ ಕಾರಣದಿಂದಾಗಿ. ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.